ವೈಶ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಸಿಂಪಲ್ ಆದಂಥ ಒಂದು ರೈಸ್ ರೆಸಿಪಿನ ತೋರ್ಸತ್ತೀನಿ ನೋಡ್ರಿ. ಅದು ರೇಷನ್ ಅಕ್ಕಿ ಒಳಗನೆ ಹೆಂಗೆ ಮಾಡೋದು, ಅದಕ್ಕೇನು ಜಾಸ್ತಿ ಕಾಯಿಪಲ್ಯ ತರಕಾರಿ ಏನೂ ಹತ್ತಂಗಿಲ್ಲ ನೋಡ್ರಿ. ಈಗ ಸಡನ್ನಾಗಿ ಯಾರೇ ಗೆಸ್ಟ್ ಬಂದ್ರೆ ಮನ್ಯಾಗ ಏನು ತರಕಾರಿ ಇರಂಗಿಲ್ಲಪ್ಪ. ಅವಾಗ ಏನು ಮಾಡೋದು ಅಂದರೆ ಈ ಥರ ರೈಸ್ ಮಾಡಿಕೊಡ್ರಿ, ಅಥವಾ ಮಕ್ಕಳು ಟಿಫನ್ಗೂ ಮಾಡಿಕೊಡ್ರಿ. ಭಾರಿ ಅಂದ್ರೆ ಭಾರಿ ಚಲೋ ಇರ್ತದೆ ನೋಡ್ರಿ. ಅದಕ್ಕೆ ಏನೇನು ಪದಾರ್ಥಗಳು ಬೇಕಂತ ನೋಡ್ಕೊಳ್ಳೋಣ ಬರ್ರಿ. ನಾನಿಲ್ಲಿ ಗ್ಯಾಸ್ನ್ಯಾಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೀನಿ ರೀ. ಅದಕ್ಕೆ ನಾನು ಜೀರಿಗೆ, ಚಕ್ಕೆ, ಲವಂಗ, ಕಾಳುಮೆಣಸು ಮತ್ತು ಶೇಂಗಾ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಚಲೋ ತಂಗಿ ಹುರ್ಕೋರಿ. ಒಂದು ನಿಮಿಷ ಹುರ್ಕೋರಿ. ಒಂದು ನಿಮಿಷ ಆದ ನಂತರ ಇದಕ್ಕೆ 2 ಒಣ ಮೆಣಸಿನ್ಕಾಯಿನ ಹಾಕ್ಕೊಳಕತ್ತೀನಿ ನೋಡ್ರಿ ನಾನು. ಮತ್ತು ಒಂದು ಉಳ್ಳಾಗಡ್ಡಿನ ಹೂಳಿಟ್ಕೊಂಡಿದ್ದು ಅದನ್ನು ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರುತ್ತನ ಹುರ್ಕೋರಿ. ಇದನ್ನು ಉಳ್ಳಾಗಡ್ಡೆ ಎಲ್ಲ ಟ್ರಾನ್ಸ್ಫರ್ ಆಗಬೇಕು ಆ ಥರ ಹುರ್ಕೋರಿ. ಸ್ವಲ್ಪನ ಅಚ್ಚ ಖಾರದ ಪುಡಿ ಹಾಕ್ಕೊಳಕತ್ತೀನಿ ರೀ. ಆಮೇಲೆ ಇದು ಸಾಂಬಾರು ಪೌಡ್ರ್ ಹಾಕ್ಕೊಂಡಿನಿ ನೋಡ್ರಿ. ಅಂತ ನಾನಿಲ್ಲಿ MTR ಅವ್ರದ್ದು 2 ಸ್ಪೂನ್ ಪಲಾವ್ ಪೌಡ್ರನ್ನ ಹಾಕ್ಕೊಳಕತ್ತೀನಿ ನೋಡ್ರಿ. ಇದು ಹಾಕ್ಕೊಳ್ಳಿಂದ್ರೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೋಡ್ರಿ. ಟೇಸ್ಟ್ನು ಭಾರಿ ಬರ್ತೈತೆ ರೀ. ಈ MTR ಅವ್ರದ್ದು ಮಸಾಲ ಹಾಕ್ಕೊಂಡಿನಿ ನೋಡ್ರಿ ನಾನು. ಪಲಾವ್ ಮಸಾಲ ಅದು ಬರ್ತದೆ ನೋಡ್ರಿ. ಇದು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊರಿ. ಇದನ್ನು ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡಿಂದ ಇಲ್ಲಿ ನಾನು 2 ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡಿದ್ದೆ, ತೊಳೆದು ಇಟ್ಕೊಂಡಿದ್ದೆ ನೋಡ್ರಿ. ಅದನ್ನು ಹಾಕ್ಕೊಳಕತ್ತೀನಿ ರೀ. ಹಾಕ್ಕೊಂಡು ಒಂದು ಸತಿ ಎಲ್ಲ ಚಲೋ ಮಿಕ್ಸ್ ಮಾಡ್ಕೊರಿ. ನೀವು ರೇಷನ್ ಅಕ್ಕಿಯಲ್ಲಾದರೂ ಮಾಡ್ಕೋಬೋದು, ಬೇರೆ ಅಕ್ಕಿ ಒಳಗೂ ಮಾಡ್ಕೋಬೋದು. ಆಮೇಲೆ 2 ಗ್ಲಾಸ್ ಅಕ್ಕಿಗೆ ನಾನು 4 ಗ್ಲಾಸ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ. ಒಂದು ಸತಿ ಚಲೋ ಎಲ್ಲ ಮಿಕ್ಸ್ ಮಾಡ್ಕೊರಿ. ಆನಂತರ ಇವಾಗ ಮಿಕ್ಸ್ ಆದ ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳಕತ್ತೀನಿ ರೀ. ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಹಾಕ್ಕೊರಿ. ಉಪ್ಪು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಿಂದ ಚಲೋ ತಂಗೆಲ್ಲ ಒಂದಕ್ಕೊಂದು ಹೊಂದ್ಕೊ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿಂದ ಒಂದು ಕುದಿ ಬರಕ್ಕೆ ಬಿಡ್ರಿ. ಇದನ್ನ ಲಿಡ್ ಕ್ಲೋಸ್ ಮಾಡಿರಿ. ಮ್ಯಾಲಿಂದ ಒಂದು ಏನರ ಮುಚ್ಚು. ಒಂದು ಕುದಿ ಬಂತು ನೋಡ್ರಿ. ಈಗ ಒಂದು ಕುದಿ ಬಂದಿಂದ ಮತ್ತು ಇದನ್ನೆಲ್ಲ ಚಲೋ ತಂಗಿ ಮಿಕ್ಸ್ ಮಾಡ್ಕೊರಿ. ಯಾಕಂದರೆ ಕೆಳಗೆ ಮೇಲೆ ಎಲ್ಲ ಸಿಕ್ಕೊಂಡು ಇದು ಆಗಿರ್ತದಲ್ಲ ರೀ, ಹಾಗಾಗಿ. ಆಮೇಲೆ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ನಾನೀಗ 3 ವಿಸಿಲ್ನ ಬರ್ಸ್ಕೊತೀನಿ ನೋಡ್ರಿ. 3 ವಿಸಿಲ್ ಆದ್ರೆ ನಡೀತದೆ ರೀ. ನೀವು ಬೇರೆ ಅಕ್ಕಿ ಹಾಕ್ಕೊಳ್ಳೋದಿತ್ತಂದ್ರೆ 2 ವಿಸಿಲ್ ಬರ್ಸ್ಕೊರಿ. 3 ವಿಸಿಲೇನು ಬರ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ರೇಷನ್ ಅಕ್ಕಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾನು 3 ವಿಸಿಲ್ನ ಮಾಡ್ಕೊಂಡಿನಿ ನೋಡ್ರಿ. ಈಗ ನೋಡ್ರಿ ಎಷ್ಟು ಭಾರಿ ಆಗ್ಯದ. ಓಪನ್ ಮಾಡಿ ತೋರ್ಸತ್ತೀನಿ ನೋಡ್ರಿ. ಎಷ್ಟು ರೈಸ್ ಉದುರು ಚಲೋ ಆಗೈತೆ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತಾಗಿ ಆಗ್ತೈತೆ ರೀ. ಈ ಥರ ಒಂದು ಸತಿ ಮಾಡಿ ಕೊಡ್ರಿ. ಇದಕ್ಕೆ ಹೆಚ್ಚಿಗೆ ಪದಾರ್ಥಗಳನ್ನು ಹತ್ತೋದಿಲ್ಲ. ಟೊಮೊಟೊ ಹಾಕಿಲ್ಲ, ಏನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ನೋಡ್ರಿ. ಕೇವಲ ಒಂದೇ ಉಳ್ಳಾಗಡ್ಡಿ ಆಮೇಲೆ ಒಣ ಮೆಣಸಿನ್ಕಾಯಿನ ಹಾಕಿ ಮಾಡಿದ್ದು ನೋಡ್ರಿ. ಎಷ್ಟು ಭಾರಿ ಆಗೈತೆ ರೀ. ನಿಮ್ಗೆ ಇಷ್ಟವಾದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದಗಳು. ಇನ್ನೊಟ್ಟು ಈಜಿ ರೆಸಿಪಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.